ಹಾಯ್ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ಬ್ಲಾಗ್ಸ್. ಶುಕ್ರವಾರದ ಬ್ಲಾಗ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಬೆಳಗ್ಗೆನೇ ಅಪ್ಪುಗೆ ಟಿ ವಿ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟಿದ್ದೆ. ಯಾಕಂದರೆ ಹೊರಗಡೆ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ತುಂಬಾ ಧೂಳು, ಇನ್ನು ಹೋದ್ರೆ ಆ ಧೂಳಲ್ಲೆಲ್ಲ ಆಟಾಡ್ತಾನೆ ಅಂತ ಹೇಳ್ಬಿಟ್ಟು ಒಳಗಡೆನೇ ಕೂರಿಸಿದ್ದೆ. ಹೇಗೂ ಸದ್ಯ ಅವನು ಆರಾಮಾಗಿ ಏನು ಮಾತಾಡ್ದಂಗೆ ಕೂತ್ಕೊಂಡು ತಿನ್ಕೊಂಡು ನೋಡ್ತಾ ಇದ್ದ. ಈ ಕಡೆ ಪ್ರವೀಣ್ ಅವ್ರು ಹಸುಗಳು ಮೈ ತೊಳಿತಾ ಇದ್ರು, ಶೆಡ್ಡು ತೊಳೆದು ಬಿಡ್ತಾರೆ. ನಾವು ಒಳಗಡೆನೇ ಹಸುಗಳನ್ನ ಕಟ್ಟೋದ್ರಿಂದ ಯಾವಾಗಲೂ ಅದು ಮೈ ತೊಳೆಯೋದು, ಅದನ್ನು ಶುದ್ಧವಾಗಿಡೋದನ್ನೇ ನಾವು ನೋಡಬೇಕು. ಅಂದರೆ ಅದಿರೋ ಸುತ್ತಮುತ್ತ ವಾತಾವರಣನೂ ಕೂಡ ಶುದ್ಧವಾಗಿಟ್ಟರೆ ಅವು ಕೂಡ ಆರೋಗ್ಯವಾಗಿರ್ತವೆ ಅಂತ. ಹಾಗಾಗಿ ನಾನಿವತ್ತು ಬೆಂಡೆಕಾಯಿ ಸಾರು ಮತ್ತು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಹೊಲದ ಹತ್ರ ಹೋಗಬೇಕಾಗಿತ್ತು ನಾವು ಜೋಳ ಉಣ್ಸೋದಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋಗಬೇಕು. ಹಾಗಾಗಿ ಕ್ವಿಕ್ಕಾಗಿ ಆಗುವಂಥ ಬೆಂಡೆಕಾಯಿ ಸಾರು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಮೆಂಟ್ಸ್ಗಳು ಬಂದಿತ್ತು, ಯಾಕೆ ಯಾವಾಗಲೂ ಮುದ್ದೆ ಸಾರೇ ಮಾಡ್ತೀರಾ ಅಂತ. ನಾವು ಹಳ್ಳಿಲಿರೋದ್ರಿಂದ ನಾವು ಮಾಡೋ ಕೆಲಸ ಅಂಥದ್ದು, ಹಸು ಕೆಲಸ ಮಾಡಬೇಕು, ಹೊಲದ ಹತ್ರ ಹೋಗಿ ಕೆಲಸ ಮಾಡಬೇಕು, ಅಷ್ಟು ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಹೊಟ್ಟೆ ತುಂಬ ಇರಬೇಕು ನಮಗೆ ಊಟ. ಅಂದರೆ ಹಸುವಾಗೋದಿಲ್ಲ ಬೇಗನೂ ಅಂತ ಹೇಳ್ಬೋದು. ಮುದ್ದೆ ಅನ್ನ ಸಾರು ಪಲ್ಯ ತಿನ್ನೋದ್ರಿಂದ ಮಧ್ಯಾಹ್ನ ಗಂಟ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಆ ಒಂದು ಕಾರಣಕ್ಕಷ್ಟೇ. ಬೇರೆ ಅಡುಗೆ ಮಾಡಲ್ವಾ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನನಗೆ ಇಷ್ಟ ಆದಾಗ ತಿನ್ನಬೇಕು ಅನ್ನಿಸ್ದಾಗ ಎಲ್ಲ ಥರ ಅಡುಗೆನೂ ನಾನು ಮಾಡ್ತೀನಿ. ಆದರೆ ಜಾಸ್ತಿ ನನ್ನ ಹಸ್ಬೆಂಡ್ ನಿಮಗೆ ನೋಡ್ಬೋದು, ಅವರು ಹಸು ಕೆಲಸ ಮಾಡಬೇಕು, ಹೊಲ ಶಾಪ್ ಎಲ್ಲ ಇರೋದ್ರಿಂದ ಅವ್ರಿಗೆ ಬೇಗ ಹಶ್ವಾಗೋ ಚಾನ್ಸಸ್ಸು. ಹಾಗಾಗಿ ಮುದ್ದೆ ಮಾಡಿ ಕೊಟ್ಟರೆ, ಸ್ವಲ್ಪ ಪಲ್ಯ ಎಲ್ಲ ಸೇರಿಸಿ ಕೊಟ್ಟರೆ ಅವರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇನ್ನು ಮಧ್ಯಾಹ್ನ ಗಂಟೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ನಾನು ಅವ್ರದ್ದು ಕೂಡ ಯೋಚನೆ ಮಾಡಬೇಕು, ನಾನು ಒಬ್ಳದ್ದು ಮಾತ್ರ ನಾನು ಯೋಚನೆ ಮಾಡೋಕ್ಕಾಗಲ್ಲ ಅಲ್ಲ. ಹಾಗಂತ ಮುದ್ದೆ ಸಾರು ಏನು ಕೆಟ್ಟ ಊಟ ಅಂತ ಅಲ್ಲವೇ ಅಲ್ಲ. ನನ್ನ ಪ್ರಕಾರ ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಂಡ್ ದಿನ ಬೆಳಗ್ಗೆ ಮುದ್ದೆ ತಿನ್ನೋದ್ರಿಂದ ನಮ್ಮ ಏನಂತೀರ ತುಂಬಾ ಶಕ್ತಿ ಇರುತ್ತೆ. ನಾವು ಎಂಥ ಕೆಲಸ ಕೂಡ ಮಾಡುವಂಥ ಅಷ್ಟು ಶಕ್ತಿ ಕೂಡ ನಮ್ಮಲ್ಲಿ ಬರುತ್ತೆ ಅಂಥದ್ದು. ನೈಟು ಮುದ್ದೆ ತಿನ್ನೋದ್ರಿಂದ ಜೀರ್ಣ ಆಗಲ್ಲ ಅದು ಇದು ಅಂತ ಹೇಳ್ತಾರೆ. ಆದರೆ ಬೆಳಗ್ಗೆ ತಿನ್ನೋದ್ರಿಂದ ನಮಗೆ ಮಧ್ಯಾಹ್ನ ಗಂಟ ಶಕ್ತಿ ಇರುತ್ತೆ. ಎಂಥ ಕೆಲಸ ಕೊಟ್ಟರು ಮಾಡಿಬಿಡ್ಬೋದು. ಹಾಗಾಗಿ ನಾನು ಮುದ್ದೆನೇ ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ಒಂದು ಪಾಯಿಂಟ್ಗೆ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಇವಾಗ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ಸೈಡ್ಗೆ. ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ 1-2 ಲೋಟದಷ್ಟು ಹಸಿಟ್ಟನ್ನು ಹಾಕಿ ಚೆನ್ನಾಗಿ ನಾನು ಅದು ಅಂದರೆ ಏನಂತಾರೆ ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬಿಗಿನರ್ಸ್ ಏನಾದರೂ ಮುದ್ದೆ ಮಾಡಬೇಕು ಅಂದರೆ 1 ಲೋಟ ನೀರು ಹಾಕ್ಕೊಂಡು 1 ಲೋಟದಷ್ಟು ಹಸಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಬಿಸಿನೀರನ್ನ ಇಟ್ಕೊಳ್ಳಿ. ಆವಾಗ ನೀವು ಮುಟ್ಟು ನೋಡಿದಾಗ ಅಂಟಿಸ್ಬಾರ್ದು ಕೈಗೆ. ಅಂಟಿಸಿದ್ದಂಗೆ ಆಗಿದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ, ಅಂಟಿಸಿದರೆ ಪರ್ಫೆಕ್ಟಾಗಿ ಆಗಿಲ್ಲ ಅಂತ. ಅದನ್ನು ನೀವು ಇಟ್ಕೊಂಡು ಮುದ್ದೆನ ತಿಳ್ಕೊಳ್ಬೋದು. ನಾನು ಕಲ್ತಿರೋದು ಅದೇ ಥರನೇ. ಹಾಗಾಗಿ ಇವಾಗ ನಾನು ಸಿಂಪಲಾಗಿ ಸಾಂಬಾರು ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ಗೆ 1-2 ಟೊಮೊಟೊ, 1-2 ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು. ಇಷ್ಟೇ ನಾನು ಮಸಾಲ ರುಬ್ಬೋದು. ಕ್ವಿಕ್ಕಾಗಿ ಆಗಿಬಿಡುತ್ತೆ ಬೇಗ ಮಾಡ್ಕೊಬೇಕು ಅಂದಾಗ. ಇವಾಗ ನಾನು ರುಬ್ಕೊಂಡು ಫೈನ್ ಪೇಸ್ಟಾಗಿ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ, ನೀವು ಬೇಕಾದರೆ ಕರಿಬೇವು ಕೂಡ ಹಾಕೊಳ್ಬೋದು. ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಬ್ರೌನಾಗಿ ಬರೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಆನಂತರ ನಾವು ಬೆಂಡೆಕಾಯಿನ ಹುರಿದಿಟ್ಕೊಬೇಕು ಫಸ್ಟೇ. ಅದು ಲೋಳೆ ಥರ ಎಲ್ಲ ಹೋಗೋವರೆಗೂ ನಾನು ಹುರಿದು ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ಹಾಕಿ ಎಣ್ಣೆಲಿ ಫಸ್ಟು ಫ್ರೈ ಮಾಡ್ಕೊತೀನಿ. ಆನಂತರ ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು, ಜಾರಲ್ಲೂ ಕೂಡ ಇರಬಾರ್ದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿರುವಂಥ ಕಂಪ್ಲೀಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಫಸ್ಟು ಮಸಾಲಾನ ಹಾಕ್ಕೊಂಡು ಅದನ್ನ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಬೆಂಡೆಕಾಯಿ ಕೂಡ ಹಾಕ್ಕೊಬೋದು. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಹಾಕಿ ಆಮೇಲೆ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದು ಎಷ್ಟು ಪ್ರಮಾಣಕ್ಕೆ ನೀರು ಬೇಕೋ ಅಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನಾನು ಸ್ಲ್ಯಾಬ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಸಾಲ ಬಾಕ್ಸು ಒಗ್ಗರಣೆಗೆಲ್ಲ ಎತ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಗೆ ಒರೆಸಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ನಾನಿನ್ನು ಹೊಲದ ಹತ್ರ ಹೋಗ್ಬಿಟ್ರೆ ಇನ್ನು ಇಲ್ಲೆಲ್ಲ ಗಜಿಬಿಜಿ ಅನಿಸ್ತಾ ಇರುತ್ತೆ, ಹಾಗೆ ಬಿಟ್ಟು ಹೋಗ್ಬಿಟ್ರೆ. ಹಾಗಾಗಿ ಅಡುಗೆ ಮಾಡ್ಕೊಳ್ತಾನೆ ಸ್ಲ್ಯಾಬನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ, ನಾನು ಕ್ಲೀನ್ ಮಾಡಿಕೊಂಡ್ರೆ ನನಗೆ ಬೇರೆ ಕೆಲಸ ಕೂಡ ಆರಾಮಾಗಿರುತ್ತೆ, ಈ ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಕಿಚನಲ್ಲಿ ಅಡುಗೆ ಮಾಡ್ತಾನೆ ಇದನ್ನೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಬಿಟ್ರೆ ಆರಾಮ್ ಅನಿಸುತ್ತೆ ನನಗೆ. ಹಾಗಾಗಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ರೈಸ್ ಕೂಡ ರೆಡಿಯಾಗಿದೆ, ಸಾಂಬಾರು ಕೂಡ ಕುದಿಯೋದು ಇದಕ್ಕೆ ಇಟ್ಟಿದ್ದೀನಿ. ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಮುದ್ದೆಗೆ ರೆಡಿ ಮಾಡಿಕೊಂಡೆ. ಹಾಗೆ ಇನ್ನೂ ಕೆಲವರು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದರೆ ಅದನ್ನು ಕೂಡ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗೆ ಮುದ್ದೆ ಎಲ್ಲ ರೆಡಿ ಆಯಿತು. ಪ್ರವೀಣ್ ಅವರು ಕೂಡ ಬಂದರು. ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ನಾನು ಕೂಡ ನೋಡ್ಬೋದು ಅಪ್ಪಗೆ ಸರಿ ಅಂದರೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ರೆ ಅವನು ಒದ್ದಾಡಿಕೊಂಡು ಅವ್ರ ಅಪ್ಪನ ಮುಂದೆ ನಾಟಕ ಮಾಡ್ತಾಯಿದ್ದ ಬೇಡ ಅಂತ. ಹೀಗೆ ಅವ್ರ ಅಪ್ಪನ ಮುಂದೆ ಇದ್ದರೆ ಸ್ವಲ್ಪ ಗದ್ರಿದ್ರೆ ಸುಮ್ಮನಾಗ್ತಾನೆ.
ಹಾಗೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಹೊರಟಿದ್ದು ನಮ್ಮ ಹೊಲಕ್ಕೆ. ಹೊಲದ ಹತ್ರ ಹೋಗಿದ ತಕ್ಷಣವೇ ಸ್ವಲ್ಪ ಅದೇ ನಾವು ನೀರು ಕಟ್ಟಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಪೈಪ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ಅಂದರೆ ಹೋದ್ವಿ. ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಅಂದರೆ ನೀರು ಆನ್ ಮಾಡಿದ ತಕ್ಷಣ ಅದು ಒಂದು ಪೈಪ್ ಬ್ಲ್ಯಾಕ್ ಕಲರ್ ಬರುತ್ತೆ, ಅದ್ರಲ್ಲಿ ಚುಕ್ಕ ಚುಕ್ಕ ಇರುತ್ತೆ, ಅದರಿಂದ ನೀರು ಬರುತ್ತೆ. ಅದಕ್ಕೆ ಏನಂತಾರೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಹಾಗಾಗಿ ಆ ಥರ ಹೇಳಿದೆ. ಹಾಗೆ ಪಕ್ಕದ ತೋಟದವರೆ ಮೆಣಸಿನ್ಕಾಯಿ, ಬದನೆಕಾಯಿ ಈ ಥರದ್ದೆಲ್ಲ ಹಾಕಿದ್ರು, ಕಿತ್ಕೊಂಡು ಹೋಗು ಅಂತ ಇದ್ರು. ನಾನು ಬೇಡ, ನೆಕ್ಸ್ಟ್ ಟೈಮ್ ಬಂದು ಕಿತ್ಕೊಂಡು ಹೋಗ್ತೀನಿ, ಇವಾಗಿರಲ್ಲ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಹಾಗೆ ಇತ್ತೀಚೆಗೆ ನನಗೆ ಕಮೆಂಟ್ಸ್ಗಳು ಸ್ವಲ್ಪ ಟ್ರಿಗರ್ ಆಗಿದ್ದು ಅಂದರೆ ಹಳ್ಳಿ ಅನ್ನೋ ಪದನ ಇಟ್ಕೊಂಡು ನನಗೆ ಕಮೆಂಟ್ಸ್ಗಳು ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ. ಆವಾಗಿಂದನೂ ಹಳೆಯ ಇದರಿಂದನೂ ನನ್ನ ನೋಡ್ಬೋದು. ಅದ್ರಲ್ಲಿ ತುಂಬ ಜನ ಅದನ್ನು ಹೇಳಿದ್ದಾರೆ, ನೀನು ಹಳ್ಳೀಲಿ ಇದೆಯಾ, ಸಿಟಿಯವ್ರ ಥರ ಆಡಬೇಡ, ಆಮೇಲೆ ನಿನಗೆ ಹಳ್ಳೀಲಿ ಇದೆಯಾ, ಇದೆಲ್ಲ ಬೇಕಾ, ಈ ಥರದ್ದೆಲ್ಲ ಅವರು ನನ್ನ ಬಗ್ಗೆ ಏನು ಬೇಕಾದ್ರೂ ಕಮೆಂಟ್ ಮಾಡಿದರು. ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ ನಿಜವಾಗ್ಲೂ. ಓಕೆ, ನಾನು ಸಿಟಿಯವ್ರ ಥರ ಆಡ್ತೀನಿ ಅಂದರೆ ಯಾವ ವಿಷಯಕ್ಕೆ ಅವ್ರು ಆ ಥರ ಹೇಳ್ತಾ ಇದ್ದಾರೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಲೇ, ಆದರೂ ನಾನು ಮದುವೆ ಆಗಿ ಬಂದಿದ್ದು ಹಳ್ಳೀಲಿ. ಹಾಗಂತ ನಾನು ಹಳ್ಳೀಲಿ ಮಾಡುವಂಥ ಆಚಾರ ವಿಚಾರಗಳಿಗಾಗಲಿ ಸಂಪ್ರದಾಯಗಳಿಗಾಗಲಿ ಯಾವತ್ತೂ ವಿರೋಧವಾಗಿ ನಿಂತಿಲ್ಲ. ನಾನು ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ರೂಢಿ ಕೂಡ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ. ಒಳ್ಳೊಳ್ಳೆದು ಅದು ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಅದನ್ನ ರೂಢಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದರಲ್ಲೂ ನಾವು ಹಳ್ಳೀಲಿದ್ದೀವಿ ಅಂದರೆ ಯಾರ ಮೇಲೂ ಡಿಪೆಂಡಾಗಿ ನಾವು ಬದುಕ್ತಾ ಇಲ್ಲ. ನಾನು ಅದನ್ನು ಹೇಳ್ತೀನಿ, ನಾವು ಗೋವುಗಳ್ನ ಮತ್ತು ಈ ಭೂಮಿ ತಾಯಿನ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಇನ್ನೊಬ್ಬರಿಂದ ನಾವು ಏನು ನಂಬಿ ಬದುಕ್ತಾ ಇಲ್ಲ. ಆಮೇಲೆ ನಾನು ಸಿಟಿಯವ್ರ ಥರ ಯಾಕೆ ಆಡಿದ್ದೀನಿ, ಎಲ್ಲಿ ಗೊತ್ತಿಲ್ಲ ನನಗದು ನಿಜವಾಗ್ಲೂ. ನಾನು ಹಳ್ಳೀಲಿದ್ದು ನಾನು ಬೇಕಾದ್ರೆ ಸಿಟಿಯವ್ರ ಥರ ಇರ್ಬೋದಾಗಿತ್ತು. ಆದರೆ ನಾನು ಯಾಕೆ ಎಲ್ಲನೂ ಮಾಡ್ತೀನಿ ಅಂದರೆ ಅಲ್ಲಿರೋ ವಾತಾವರಣ ನಮ್ಗೆ ಆ ಥರ ಮಾಡಿಸುತ್ತೆ, ಅಡ್ಜಸ್ಟ್ ಆಗೋ ಥರ ಮಾಡುತ್ತೆ. ನಾವು ಎಲ್ಲ ಪರಿಸ್ಥಿತಿಗಳ್ನೂ ನೋಡಿಕೊಂಡು ಮಾಡಬೇಕಾಗತ್ತೆ ಜೀವನಾನ. ಯಾವುದೋ ಒಂದನ್ನು ಇಟ್ಕೊಂಡು ನಾವು ಜೀವನಾನ ಸಾಗಿಸೋದಕ್ಕಾಗೋದಿಲ್ಲ. ಹಾಗಾಗಿ ನನಗೂ ಕೂಡ ಹಳ್ಳೀಲಿರಬೇಕು ಅಂದರೆ ತುಂಬಾ ಇಷ್ಟ. ಆ ವಾತಾವರಣನೇ ನಮ್ಮನ್ನು ಚೇಂಜ್ ಮಾಡಿಬಿಡುತ್ತೆ. ಅಲ್ಲಿರೋ ಎಲ್ಲನೂ, ಇವಾಗ ನಮ್ಮ ಹಸುಗಳಾಗಿರ್ಬೋದು, ಹೊಲ ಆಗಿರ್ಬೋದು, ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿ, ಖುಷಿ ಅಂತಲೇ ಹೇಳ್ಬೋದು. ನಾನು ಹೇಳೋದು ಒಂದೇ, ಹಳ್ಳೀಲಿರೋ ಜನರು ನಿಮಗೆ ಜನರ ಥರ ಕಾಣಿಸಲ್ವ, ಸಿಟಿಲಿರೋರು ಮಾತ್ರ ನಿಮಗೆ ಜನರ ಥರ ಕಾಣಿಸಲ್ಲ. ನಾವು ಬದುಕೋಕ್ಕೇನು ನಮಗಿದಿಲ್ವಾ, ಹಕ್ಕಿಲ್ವಾ? ಹಳ್ಳಿ ಅಂದಿದ ತಕ್ಷಣ ಯಾಕೆ ಬೇರೆ ಥರ ನೋಡ್ತೀರಾ, ಯಾಕಿಲ್ಲಿ ನಾವೇನು ಸಾಧಿಸೋಕ್ಕೆ ಆಗಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತೀರಾ? ನಮ್ಮ ಮನ್ಸು ಪಟ್ಟರೆ ಹಳ್ಳೀಲೂ ಇದ್ದು ನಾವು ಸಾಧನೆ ಮಾಡ್ಬೋದು. ಅದನ್ನು ನಾವು ಮಾಡಿ ತೋರಿಸ್ಬೇಕು ಹೊರ್ತು ಇನ್ನೊಬ್ಬರ ಮೇಲೆ ನಾವು ಹೇಳೋದಲ್ಲ. ಅಯ್ಯೋ ಹಳ್ಳೀಲಿದ್ದಾರೆ ಏನು ಅಂತ ಹೇಳೋದಲ್ಲ. ಪ್ಲೀಸ್ ಫಸ್ಟು ಆ ಹಳ್ಳಿ ಅನ್ನೋ ಪದಕ್ಕೆ ನೀವು ಗೌರವ ಕೊಡಿ. ಆವಾಗ ಅನ್ನ ಬೆಳೆಯೋ ರೈತನಿಗೂ ಕೂಡ ಆಟೋಮೆಟಿಕ್ಕಾಗಿ ಗೌರವ ಸಿಗುತ್ತೆ. ಯಾಕೆ ಗೌರವ ಸಿಗ್ತಾಯಿಲ್ಲ ಅನ್ನ ಬೆಳೆಯೋದು ಆತನಿಗೆ ಅಂದರೆ ಇದೇ ವಿಷಯಕ್ಕೆ. ಹಳ್ಳಿಯವ್ರು ಯಾರೇ ವ್ಲಾಗ್ಸ್ ಮಾಡಲಿ, ಯಾರೇ ಏನು ಮಾಡಲಿ, ನೀನು ಹಳ್ಳಿಯವರು. ಹಳ್ಳಿ ಇದ್ರೇ ಸಿಟಿ ಆಗೋಕ್ಕೆ ಸಾಧ್ಯ. ಯಾವತ್ತೂ ಸಿಟಿಯಿಂದ ಹಳ್ಳಿ ಆಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಳ್ಳಿ ಇರೋದಕ್ಕೇ ಸಿಟಿ ಆಗಿರೋದು. ಹಾಗೇ ನನಗೆ ಹಳ್ಳಿಲಿದ್ದು ಅಲ್ಲಿನ ಕೆಲಸಗಳು, ಅಲ್ಲಿನ ಕಾರ್ಯಗಳು ಮಾಡೋದು ಗೊತ್ತು. ಸಿಟಿಲಿ ಹೋಗಿ ನಾನು ಅಲ್ಲಿ ಬದುಕೋದನ್ನು ಕೂಡ ನನಗೆ ಗೊತ್ತು. ನಾನು ಎರಡನ್ನೂ ನೋಡ್ಕೊಂಬಂದಿದ್ದೀನಿ ಆ್ಯಂಡ್ ಎರಡರಲ್ಲೂ ನಾನು ಜೀವನ ಮಾಡಿದ್ದೀನಿ. ಹಳ್ಳಿಲೂ ಜೀವನ ಮಾಡ್ತಾಯಿದ್ದೀನಿ, ಸಿಟಿಲೂ ಜೀವನ ಮಾಡಿದ್ದೆ. ನನಗೆ ಎರಡು ಏನು ಬೇರೆ ಬೇರೆ ಅಂತ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿರೋದು ಮನುಷ್ಯರೇ, ಇಲ್ಲಿರೋದು ಮನುಷ್ಯರೇ ಅಷ್ಟೇ. ನಾವು ನೋಡೋ ರೀತಿ ಕರೆಕ್ಟಾಗಿರಬೇಕು ಅಷ್ಟೇ. ಇವಾಗ ನಾನು ಪ್ರವೀಣವರು ಒಂದು ಅರ್ಧದಷ್ಟು ಅದು ನೀರಿಗೆ ಎಲ್ಲ ಹಾಕ್ಬಿಟ್ಟು ಬಂದ್ವಿ. ಸೊ ನನ್ನ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವಳು ಹಂಗಿದ್ದಾಳೆ ಹಿಂಗಿದ್ದಾಳೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಹಳ್ಳಿ ಬಗ್ಗೆ, ಊರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಯಾಕಂದರೆ ನಿಮಗೂ ಹಳ್ಳಿ ಇರುತ್ತೆ, ನಿಮಗೂ ಅಜ್ಜ ಅಜ್ಜಿ ಅಂತ ಊರಿಗೆಲ್ಲ ಹೋಗಿರೋ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾತಾಡಿ ಅಂತ ಹೇಳ್ತಾ ಒಂದು ಅರ್ಧದಷ್ಟು ಹಾಕ್ಬಿಟ್ಟು ಬಂದ್ವಿ. ಇನ್ನೂ ಸ್ವಲ್ಪ ತರಬೇಕಾಗಿತ್ತು. ಹಾಗಾಗಿ ಪ್ರವೀಣವರು ನನ್ನ ಮನೆ ಹತ್ರ ಬಿಟ್ಬಿಟ್ಟು ಅವರು ನೆನ್ಮಂಗ್ಲಿಗೆ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅಷ್ಟರೊಳಗೆ ಅಪ್ಪನ ಕರ್ಕೊಂಬಂದು ಮಲಗಿಸ್ಬಿಟ್ಟೆ. ಯಾಕೋ ತುಂಬ ಸುಸ್ತಾಗಿರೋ ಥರ ಅನ್ನಿಸ್ತಾ ಇದ್ದ. ನನಗಲ್ಲಿ ಬಿಸಿಲಲ್ಲಿ ಓಡಾಡ್ಕೊಂಬಂದು ಎನರ್ಜಿ ಡೌನ್ ಆಗೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ದಾಳಿಂಬೆ ಹಣ್ಣಿತ್ತು, ಜ್ಯೂಸ್ ಮಾಡಿ ಪ್ರವೀಣವ್ರಿಗೆ ಮತ್ತು ಪಾಪುಗೆ ಎತ್ತಿಟ್ಟು ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಕುಡಿತಾ ಇದ್ದೆ. ಹಾಗೆ ಇವತ್ತು ಫುಲ್ ಡೇ ರುಟೀನ್ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ಇತ್ತು, ಹೇಗೆ ಅನ್ನಿಸ್ತು ನಿಮಗೆ ಅಂತಲೂ ಕಮೆಂಟ್ ಮೂಲಕ
ತಿಳಿಸಿ ನನಗೆ. ಇವಾಗ ಸ್ವಲ್ಪ ಹೊತ್ತು ಹಾಗೆ ಫೋನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ ಎಲ್ಲ ಓದ್ತಾ, ಇನ್ಸ್ಟಾಗ್ರಾಮ್ ಕಮೆಂಟ್ಸ್ಗಳನ್ನೆಲ್ಲ ಓದ್ತಾ ನಾನು ಕೂಡ ಜ್ಯೂಸನ್ನು ಕುಡಿತಾ ಇದ್ದೆ. ಆನಂತರ ಪ್ರವೀಣವರು ನನ್ನ ಮಗಳು ಕೊಂದಮೇಲೆ ಹಸುಗಳಿಗೆ ಹುಲ್ಲು ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸಗಣಿ ಎಲ್ಲ ಎತ್ತಾಕಿ ಅವಕ್ಕೂ ಕೂಡ ಜಾಗಗಳನ್ನೆಲ್ಲ ನೀಟಾಗಿ ಮಾಡಿಕೊಟ್ಟು ಹುಲ್ಲೆಲ್ಲ ಹಾಕಿ ಬಂದೆ. ನಿಜ ಮನುಷ್ರಿಗಿರೋ ನಿಯತ್ತು ಯಾರಿಗೂ ಇರಲ್ಲ, ಅವ್ರಿಗೆ ನಿಯತ್ತೇ ಇರಲ್ಲ ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರು. ಆದರೆ ಪ್ರಾಣಿಗಳಿಗೆ ಖಂಡಿತವಾಗ್ಲೂ ಇರುತ್ತೆ. ಅವಕ್ಕೆ ಮಾಡೋದ್ರಿಂದ ತಪ್ಪೇನಿಲ್ಲ. ಕೆಲವು ಸತಿ ಆಗೋದಿಲ್ಲ ಮಾಡೋದಕ್ಕೆ, ಆ ಟೈಮಲ್ಲಿ ಸುಮ್ಮನೆ ಆಗೋದು. ಆಗುತ್ತೆ ಅನ್ನೋ ಟೈಮ್ಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವು ಮೂಕ ಜನ್ಮಕ್ಕೆ ಮಾಡಿದ್ರೆ ಇನ್ಯಾವತ್ತೂ ನಮ್ಗೆ ಆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದೊಂದು ನಮಗಿದೆ ಅಷ್ಟೇ. ಹಾಗೆ ಇಷ್ಟನ್ನ ನಾನು ನಿಮ್ಮ ಜೊತೆ ಹೇಳ್ತಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹುಲ್ಲೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಮನೆ ಅಂದರೆ ಯಾವಾಗಲೂ ಕ್ಲೀನ್ ಮಾಡಲ್ಲ, ಅಂದರೆ ಫ್ರಿಜ್ ಒಂದು ಬಾಕಿ ಇತ್ತು ಕ್ಲೀನ್ ಮಾಡೋದು. ಯಾಕಂದರೆ ಹಬ್ಬದ ದಿವಸ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲ ಹೂವು ಇಟ್ಟು ಅದು ಇದು ಎಲ್ಲ ಒಂದೇ ತುರುಕ್ಬಿಟ್ಟಿದ್ದೆ ನಾನು. ಹಾಗಾಗಿ ತಿರ್ಗಾ ಇವತ್ತು ಎಲ್ಲ ತೆಗೆದು ಸ್ವಲ್ಪ ಯೂಟ್ಯೂಬಲ್ಲಿ ವ್ಲಾಗ್ನ ಹಾಕ್ಕೊಂಡು ನೋಡ್ತಾ ನಾನು ಮಾಡ್ತಾಯಿದ್ದೆ. ಹಾಗೆ ತುಂಬ ನನಗೇನಂದರೆ ಒಂದು 100 ಕಮೆಂಟ್ಸಲ್ಲಿ 100 ಯಾವತ್ತೂ ಬಂದಿಲ್ಲ ಕಮೆಂಟ್ಸು. ಅಂದರೆ ಒಂದು 100%ಅಲ್ಲಿ 80% ಅಷ್ಟು ಒಳ್ಳೆ ಕಮೆಂಟ್ಸ್ಗಳು ನಂಗೆ ಬಂದಿದೆ. ಅದು ನಂಗೆ ತುಂಬಾ ಖುಷಿ ಇದೆ ನನಗೆ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೆ, ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ನಮ್ಮ ಶಾಪಲ್ಲಿ ನಾಟಿ ಕೋಳಿ ತಂದಿದ್ದಾರೆ ಅಲ್ವಾ, ಅದು ಡೈಲಿ ಒಂದೊಂದು ಮೊಟ್ಟೆ ಇಡ್ತಾಯಿದೆ. ಹಾಗಾಗಿ ಆ ಮೊಟ್ಟೆನ ಕಲೆಕ್ಟ್ ಮಾಡಿಕೊಂಡು ಮರಿಗಳು ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು 4 ಏನೋ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೊಂದು ಇದರಲ್ಲಿ ಸ್ಟೀಲಿನ ಇದರಲ್ಲಿ ರಾಗಿನ ತುಂಬ್ಕೊಂಡಿದ್ದೀನಿ ಆ ಮೊಟ್ಟೆನ ಇಡೋದಕ್ಕೆ. ಸ್ವಲ್ಪ ದಿವಸ ಇದರೊಳಗಿಟ್ಟು ಆಮೇಲೆ ಕೋಳಿನ ತೊಗೊಂಬಂದು ಅದ್ರ ಮೇಲೆ ಮೊಟ್ಟೆ ಮೇಲಿಟ್ಟು ಕಾವು ಕೊಟ್ಟು ಕೋಳಿ ಮಾಡಿಸೋಣ ಅಂತ, ಸಾಕೋಣ ಅಂತ. ಹಾಗಾಗಿ ಶಾಪಲ್ಲಿ ಹೆಂಗೋ ನಾಟಿ ಕೋಳಿ ತರಿಸೋದ್ರಿಂದ ಆ ಮೊಟ್ಟೆ ಡೈಲಿ ಒಂದೊಂದು ಇಡ್ತಾ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಾಟಿ ಕೋಳಿ ಮೊಟ್ಟೆ ಇಷ್ಟು ಚಿಕ್ಕದಾಗಿದೆ. ನಾನು ಆವಾಗ ಸ್ವಲ್ಪ ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ತಂದುಕೊಡ್ತಾಯಿದ್ರು. ನೋಡ್ಬೋದು ಇಷ್ಟು ಚಿಕ್ಕ ಸೈಜಲ್ಲಿದೆ ಮೊಟ್ಟೆ. ಒಂದು 2 ನೆನ್ನೆ ಒಂದು ಇವತ್ತೊಂದು ತಂದುಕೊಟ್ಟಿದ್ರು. ಅದಕ್ಕಿಂತ ಮುಂಚೆ 2 ದಿವಸ ಇಲ್ಲಿ ಇದ್ರ ಮೇಲೆ ಇಟ್ಟಿದ್ದೆ. ಇನ್ನೆರಡು ಮೊಟ್ಟೆನ ಇದರೊಳಗೆ ಇಟ್ಟಿದ್ದೆ ನಾನು. ಅದನ್ನು ಮರಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಮೊಟ್ಟೆನ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತಲೂ ಹೇಳ್ತಾರೆ. ಹಾಗಾಗಿ ನನ್ನ ಮದುವೆಗಿಂತ ಮುಂಚೆ ಎಷ್ಟಾದರೂ ಕಾಸ್ಟ್ಲಿ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಯಾವಾಗಲೂ ತಂದುಕೊಡ್ತಾಯಿದ್ರು. ಇಷ್ಟೇ ಚಿಕ್ಕದೇ ಬರೋದು, ಅಂದರೆ ಹಸಿದೇ ಕುಡಿಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ನಾಟಿ ಕೋಳಿ ಮೊಟ್ಟೆ, ಹಾಗೆ ಒಂದು ಪಚ್ಚ ಬಾಳೆಹಣ್ಣು, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ಇದನ್ನು ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಒಂದು ಮಂತ್ ಏನೋ ತಿಂದೆ. ಆದರೆ ನಾಟಿ ಕೋಳಿ ಹಸಿದು ಕುಡಿತಾ ಒಂಥರ ಟೇಸ್ಟೇ ನನಗೆ ಹೊರಟೋಗ್ತಾಯಿತ್ತು. ಹಾಗಾಗಿ ಆಮೇಲೆ ಮದುವೆ ಎಲ್ಲ ಆಯಿತು, ಸೊ ಫುಲ್ಲು ಗ್ಯಾಪ್ ಆಗೋಯಿತು. ನಾನೇನು ತಿರ್ಗಾ ಟ್ರೈ ಮಾಡಲಿಲ್ಲ. ಅದೊಂದು ನೆನಪಾಯಿತು ನನಗೆ ನಾಟಿ ಕೋಳಿ ಮೊಟ್ಟೆ ನೋಡಿದ ತಕ್ಷಣವೇ. ಯಾರಾದರೂ ದಪ್ಪ ಆಗಬೇಕು ಅಂದರೆ ಬೇಕಾದ್ರೆ ಇದನ್ನು ಮಾಡ್ಬೋದು. ನಾನು 28 kg ಏನೋ ಇದ್ದೆ ಫುಲ್ಲು. ಅಂದರೆ ಕಾಲೇಜಲ್ಲೇನೋ ಇರಬೇಕಾದ್ರೆ ಆವಾಗ ನಾನು ಈ ಥರ ಹೇಳಿದರು, ನಾಟಿ ಕೋಳಿ ಮೊಟ್ಟೆ ಹಸಿದು ಕುಡಿಯೋದ್ರಿಂದ ದಪ್ಪ ಆಗ್ತಾರೆ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಟ್ರೈ ಮಾಡೋರು ಮಾಡ್ಬೋದು. ಆಮೇಲೆ ಅನು ಹೇಳಿದ್ರು, ಅದಕ್ಕೆ ಟ್ರೈ ಮಾಡಿದೆ ಅಂತ ಹೇಳ್ಬೇಡಿ. ರಿಯಲಾಗಿ ದಪ್ಪ ಆಗ್ತಾರಾ ಅಂತ ನೀವು ಕೇಳಿದ್ರೆ ಹೌದು. ಯಾಕಂದರೆ ನಾನು 28 kg ಇದ್ದಳು, ಒಂದು 32 kgವರೆಗೂ ಬಂದಿದ್ದೆ ನಾನು. 1 ಮಂತ್ ಕಂಟಿನ್ಯೂಸ್ ಆಗಿ ಅದನ್ನು ತಗೊಂಡ್ರೆ ಖಂಡಿತವಾಗ್ಲೂ ದಪ್ಪ ಆಗ್ತಾರೆ. ನಾನು ಕೂಡ ಟ್ರೈ ಮಾಡಿದೆ, ಆದರೆ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀನಿ, ಟ್ರೈ ಮಾಡೋಕ್ಕೆಲ್ಲ ಹೋಗಿಲ್ಲ. ಹಾಗಾಗಿ ಗುರುವಾರ ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಸ್ವಲ್ಪ ಟವಲು, ಬ್ರಷ್ಶೀಟು ಮತ್ತು ನಂದೊಂದು ಜೊತೆ ಬಟ್ಟೆ, ಅಪ್ಪುದೊಂದು 2 ಜೊತೆ ಬಟ್ಟೆ
ಕೆಲವು ಸತಿ ಕಮ್ಮಿ ಇದ್ದಾಗಲೇ ಒಕ್ಕೊಂಬಿಡ್ತೀನಿ, ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮೊನ್ನೆ ಹಾಗೆ ಆಯಿತು, ಜಾಸ್ತಿ ಆಗಿಬಿಟ್ಟು ಫುಲ್ ಸುಸ್ತಾಗೋ ಥರ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ಮಂಗಳವಾರ ಬಟ್ಟೆ ಒಗ್ದಿದ್ನಲ್ಲ ಆವಾಗ ತಿರ್ಗಾ ನನಗೆ ಕಮ್ಮಿ ಅಂದರೆ ಟವಲ್ನೆಲ್ಲ ಒಂದು ಬ್ರಷೀಟು ಈ ಥರದ್ದೆಲ್ಲ ಒಂದು ಸತಿ ಒಗ್ಬಿಟ್ರೆ ಮಾಮೂಲಿ ಬಟ್ಟೆಗಳನ್ನೆಲ್ಲ ಒಂದು ಸತಿ ಒಗ್ಬಿಡ್ಬೋದು. ಹಾಗೆ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ವಾಪಸ್ಸು ಮನೆಗೆ ಬಂದು ಅದನ್ನು ಕೂಡ ಮರ್ಚಿಡ್ಬೇಕಾಯಿತು. ಹಾಗೆ ಈ ಮರದಲ್ಲಿ ಎಷ್ಟೊಂದು ಪುಟ್ಟ ಪುಟ್ಟ ಬರ್ಡ್ಸ್ ಎಲ್ಲ ಇತ್ತು, ತುಂಬ ಖುಷಿ ಆಗುತ್ತೆ ಆ ಥರ ನೇಚರ್ ನೋಡೋದಕ್ಕೆ. ಅಲ್ಲಿಂದ ಮನೆಗೆ ಬಂದ್ವಿ. ಅಪ್ಪು ಸೈಕಲ್ ಅಲ್ಲೇ ಬಿಟ್ಬಿಟ್ಟಿದ್ದ ಮನೆ ಹಿಂದೆಗಡೆನೆ, ಅದನ್ನು ತೊಗೊಂಡು ಅವನೇನೆ. ನಾನು ಬೇಡ ಅಂತ ಇದ್ದ, ಆಮೇಲೆ ತೊಗೊಳಲ್ವ ನೀನು, ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನೋಡು ಅಂದಿದ ತಕ್ಷಣವೇ ತೊಗೊಂಡು ಮನೆ ಹತ್ರ ಬಾಗಿಲು ಮುಂದೆ ನಿಂತಿದ್ದ. ಇವಾಗ ಸ್ವಲ್ಪ ಅವ್ನಿಗೆ ಏನಂದರೆ ಈ ಥರ ದೊಡ್ಡ ಸೈಕಲ್ನ ಮೂವ್ ಮಾಡೋದು ಗೊತ್ತು. ಅವ್ನಿಗೆ ಇನ್ನೂ ಹತ್ತು ಕೂತ್ಕೊಂಡು ಸೈಕಲ್ ಹೊಡೆಯೋದು ನಿಜವಾಗ್ಲೂ ಗೊತ್ತಿಲ್ಲ, ಮೂವ್ ಮಾಡೋದು ಗೊತ್ತು. ನಾನು ಕೆಲಸಗಳ್ನೆಲ್ಲ ಮುಗಿಸ್ಕೊಂಡು ಆನಂತರ ಪ್ರವೀಣ್ ಅವ್ರು ಹಾಲು ಕರಿತಾಯಿದ್ರು. ನಾವು ಮಿಷಿನಲ್ಲೇ ಹಾಲು ಕರಿಯೋದು, ಕೆಲವೊಂದೊಂದು ಒದಿತಾವಲ್ವ ಅಂಥದ್ದನ್ನು ಕೈಯಲ್ಲಿ ಹಾಲು ಕರ್ಕೊತೀವಿ. ಎಷ್ಟು ಲೀಟ್ರ್ ಹಾಲು ಕರಿಯುತ್ತೆ ನಿಮ್ಮ ಹಸು ಅಂತ ಯಾರೋ ಕೇಳಿದರು. ಇವಾಗ ನಮ್ಮ ಮನೇಲಿ 3 ಹಸು ಇದ್ದಾವೆ ಹಾಲು ಕೊಡೋದು, ಇನ್ನೊಂದು ತುಂಬು ಆ ಕಡೆ ಚಿಕ್ಕ ಕುಳ್ಳಿ ಹಸು ಅಂತ ಇಟ್ಟಿದ್ದೀವಿ ನಾವು, ಅದು ಇನ್ನೂ ಹಾಲು ಕೊಡ್ತಾಯಿಲ್ಲ, ಅದು ತುಂಬು. ಇನ್ನು 3ರಿಂದ ಸೇರಿಸಿ ಒಂದು 25ರಿಂದ ಒಂದು 28ವರೆಗೂ ಲೀಟ್ರ್ ಹಾಲು ಹಾಕ್ತೀವಿ ನಾವು. ಸೊ ಅದರಿಂದ ಸ್ವಲ್ಪ ಓಕೆ, ಮನೆಯದೆಲ್ಲ ಮೇಂಟೆನೆನ್ಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಟ್ಯೂಷನ್ ಕೂಡ ಶುರು ಆಯಿತು. ಟ್ಯೂಷನಲ್ಲಿ ಇವಾಗ ಅಪ್ಪು ಕೂಡ ನಮ್ಮ ಜೊತೆನೇ ಇರ್ತಾನೆ. ಅವನಿಗೆ ಬುಕ್ಸ್ನ ಕೊಟ್ಟು ಅವನ್ನ ಕೂರ್ಸೋದನ್ನ ಕಲಿಸಿದ್ದೀನಿ. ಅವ್ನು ಎಷ್ಟು ಐಡೆಂಟಿಫೈ ಮಾಡ್ತಾ ಇದ್ದಾನೆ ಅಂದರೆ ಇವಾಗ ಅಕ್ಕ ಅಂದರೆ ಒಂದೊಂದು ಮಾತು ಕಲಿತಾ ಇದ್ದಾನೆ. ಆ ಬುಕ್ ನೋಡಿಕೊಂಡು ಇವಾಗ ವಯಸ್ಸಾಗಿರೋ ಗೊಂಬೆ ಥರದ್ದೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ತಾತ ಅನ್ನೋದು, ಅಜ್ಜಿ ಅನ್ನೋದು, ಅಕ್ಕ ಅನ್ನೋದು, ಅಂದರೆ ಆ್ಯಪಲ್ ಈ ಥರ ಮಕ್ಕಳಿಗೆ ಇವಾಗಿಂದನೇ ಒಂದೊಂದು ಐಡೆಂಟಿಫೈ ಮಾಡೋದನ್ನ ಥರ ತೋರಿಸ್ಬೇಕು. ಆಮೇಲೆ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡ. ಹಾಗೆ ಅಪ್ಪನ್ನೇ ಇಟ್ಕೊಂಡು ಟ್ಯೂಷನ್ ಮಾಡ್ತೀರಾ, ಆಗುತ್ತಾ ನಿಮಗೆ ಅಂತ ಹೇಳ್ಬೋದು. ಕೆಲವು ಸತಿ ತುಂಬ ಆಗೋದಿಲ್ಲ ಅವ್ನು ಹಿಡ್ಕೊಂಡು ಮಾಡೋದಕ್ಕೆ, ಅವ್ರನ್ನ ಕೆದಕ್ತಾ ಇರ್ತಾನೆ. ಆದರೂ ಹೆಂಗೋ ಅವನ್ನ ರೇಗಿ ಕೂರಿಸಿ ಒಂದು ಬುಕ್ ಕೊಟ್ಟು ಪೆನ್ ಕೊಟ್ಟು ಬರೆಸಿ ಮಕ್ಕಳಿಗೆ ಟ್ಯೂಷನನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಅವ್ರಿಗೂ ಅಷ್ಟೇ ಜಾಸ್ತಿ ಇರೋದಿಲ್ಲ, ಇನ್ನೇನು ಅವ್ರಿಗೆ ಫೈನಲ್ ಎಕ್ಸಾಮ್ ಕೂಡ ಬರ್ತಾಯಿದೆ, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬೇಕು. ಪ್ರವೀಣವ್ರು ಇದ್ದರೆ ಅವ್ರು ನೋಡ್ಕೊತಾರೆ, ಕೆಲವರು ಸತಿ ಅವರಿಲ್ಲ ಅಂದರೆ ನಾನೇ ಹೆಂಗೋ ಅವನ್ನ ಮ್ಯಾನೇಜ್ ಮಾಡ್ಕೊತಾನೆ ಟ್ಯೂಷನ್ ಮಾಡ್ತಾಯಿರ್ತೀನಿ. ರಿಸ್ಕ್ ಏನಾಗಲ್ಲ, ಮಕ್ಕಳು ಪಾಡಿಗೆ ಮಕ್ಕಳು ಓದ್ತಾ ಇರ್ತಾರೆ, ಅವ್ನ ಪಾಡಿಗೆ ಅವನು ಇರ್ತಾನೆ ಅಷ್ಟೇ. ಯಾವಾಗಲೂ ಒಂದೊಂದು ಸತಿ ಮಾತ್ರ ಅವನು ಮಕ್ಳನ್ನ ಕೆದ್ಕಕ್ಕೆ ಹೋಗ್ತಾನೆ, ಆಟ ಆಡೋಕ್ಕೆ ಕರೀತಾ ಇರ್ತಾನೆ. ನಾನು ಅಂದಿದ ತಕ್ಷಣ ಸುಮ್ಮನೆ ಆಗಿಬಿಡ್ತಾನೆ, ಹಾಗಾಗಿ ರಿಸ್ಕ್ ಏನಾಗಲ್ಲ. ಹಾಗೆ ಟ್ಯೂಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಿ, ನೀವು ಹೇಗೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾವೇನೋ ಇವಾಗ ನೀವು ಒಂದು ಬೇಸಿಕ್ಕಾಗಿ ಓದಿರ್ತೀರ, ಓದಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಏನಾದರೂ ಜನ್ರಲ್ಲಾಗಿ ಮನೇಲಿ ಹೆಣ್ಮಕ್ಳಿದ್ದಾಗ ನಿಮ್ಮ ಹತ್ರ ಫೋನ್ ಇರುತ್ತೆ ಅಲ್ವಾ, ಅದರಲ್ಲೇ ಏನಾದರೂ ಒಂದು ಇನ್ಫಾರ್ಮೇಟಿವ್ ಆಗಿ ತಿಳ್ಕೊಳ್ಳೋದನ್ನ ಶುರು ಮಾಡಿ. ಇಲ್ಲ ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು, ಏನಾದರೂ ಅಷ್ಟೇ. ನಾನು ಅಷ್ಟೇ ಈ ಥರ ಕಲಿತಾ ಇರ್ತೀನಿ, PDF ಸಿಗುತ್ತೆ ನಮಗೆ. ನಾನು ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆ ನಾವು ಕೂಡ ಬೇಸಿಕ್ ಇಂಗ್ಲೀಷ್ನ ಕಲಿತಾ ನಾವು ಮಕ್ಕಳಿಗೆ ನಾವು ಕೂಡ ಹೇಳ್ಕೊಡ್ಬೋದು. ಟ್ಯೂಷನ್ ಅಂತಲೇ ಅಲ್ಲ, ನಮ್ಮ ಮಕ್ಕಳಿಗೆ ಆಗಲಿ, ನಾವು ಸೆಕೆಂಡ್ PU ಓದಿರ್ತೀವಿ, ಅವ್ರು ನೆಕ್ಸ್ಟ್ ಜನ್ರೇಷನಲ್ಲಿ ಅವ್ರಿಗೆ ಇನ್ನೇನೋ ಬಂದಿರುತ್ತೆ, ಅದು ನಮಗೆ ಗೊತ್ತಾಗಬೇಕು ಅಂದರೆ ಹೆಂಗಿರುತ್ತೆ ಹೇಳಿ. ನಮಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಇಂಗ್ಲೀಷು, ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೆ ಅದ್ರ ಬಗ್ಗೆ ನಾವು ಬೇಕಾದ್ರೆ ತಿಳ್ಕೊಳ್ಬೋದು, ಅದನ್ನು ಓದಿಸ್ಬೋದು ಮಕ್ಕಳಿಗೆ. ಹಾಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಮನೇಲಿದ್ದು ನಾವು ಟ್ಯೂಷನ್ ಮಾಡ್ತಾಯಿದ್ದೀವಿ, ಅದರಿಂದ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಹೆಂಗೆ ತೊಗೊಳ್ಳೋದು, ಹೇಗೆ ನಾವು ಮಾಡ್ಕೊಬೇಕು ನಾಲೆಡ್ಜನ್ನ, ನಾವೇ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು. ಓದಿಲ್ಲ ಅಂದರೆ ಏನಾಯಿತು, ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಓದಲೇಬೇಕು ಅನ್ನೋದೇನಿಲ್ಲ ಅಲ್ವಾ. ಎಲ್ಲೋ ಕಾಲೇಜ್ಗೆ ಹೋಗಬೇಕು ಅನ್ನೋದೇನಿಲ್ಲ. ನಾವು ಮನೇಲಿದ್ದು ಕೂಡ ಅಷ್ಟು ನಾಲೆಡ್ಜ್ನ, ನಾವು ಇಂಗ್ಲೀಷ್ ನಾಲೆಡ್ಜ್ನ ನಾವು ತಿಳ್ಕೊಬೋದು. ಕನ್ನಡ ನಮಗೆ ಎಷ್ಟು ತುಂಬಾ ಇಂಪಾರ್ಟೆಂಟು, ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಂಗ್ಲೀಷ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತಲೂ ನಾನು ಹೇಳ್ತೀನಿ. ಅದೆರಡೂ ತಪ್ಪಲ್ಲ, ಎರಡೂ ಇರಬೇಕು ಜೀವನದಲ್ಲಿ ಅಷ್ಟೇ. ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತಪ್ಪೇನಿಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಹೇಳ್ಕೊಡ್ತೀರಾ ಇವತ್ತು? ಆಪಲ್ಲ ಹಣ್ಣು ಹೇಳ್ಕೊಡ್ತೀರಾ? ಹಣ್ಣು ಹಾಗೆ ಟ್ಯೂಷನ್ ಮುಗಿಸ್ತಾ ಅಪ್ಪು ಜೊತೆ ಒಂದಿಷ್ಟು ಆಟಗಳನ್ನು ಮಾತುಗಳನ್ನು ಮಾತಾಡಿಕೊಂಡು
ಅಡುಗೆಗೂ ಕೂಡ ರೈಸ್ ಇಟ್ಟಿದ್ದೆ, ಹಾಗೆ ಒಂದು ಸ್ಮಾಲ್ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಕೊಂಡು ಹಾಫ್ ಬಾಯ್ಲ್ನ ಅದನ್ನು ಕೂಡ ರೆಡಿ ಮಾಡಿಕೊಂಡು ಅವರ ಪಪ್ಪ ಬರೋ ಗಂಟ ವೆಯ್ಟ್ ಮಾಡಬೇಕು ನಾವು. ಅಲ್ಲಿವರೆಗೂ ಇವ್ನ ಆಟಗಳನ್ನೇ ನೋಡ್ತಾ ಇರಬೇಕು ನಾನು, ನನಗೆ ಬೇರೆ ಇದೇ ಇಲ್ಲ. ಹಾಗಾಗಿ ಮಕ್ಕಳಿದ್ರೆ ಟೈಮ್ ಹೋಗೋದು ಹೇಗೆ ಅಂತಲೇ ಗೊತ್ತಾಗೋದಿಲ್ಲ. ಅದರಲ್ಲೂ ಸಂಜೆ ಹೊತ್ತಂದರೆ ಟಕ್ ಅಂತ ಟೈಮ್ ಹೋಗ್ಬಿಡುತ್ತೆ. ಅಲ್ಲಿ 6 ಗಂಟೆ ಆಯಿತು ಅಂದರೆ ಅಲ್ಲಿ 9 ಗಂಟೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮಕ್ಳ ಜೊತೆ ಹೇಗೆ ಸಮಯ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಹಾಗೆ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಅವ್ರ ತಂದೆ ಕೂಡ ಬಂದಿದ್ದರು. ನೋಡ್ಬೋದು ಟ್ಯೂಷನ್ ಮುಗಿದ್ಮೇಲೆ ಎಷ್ಟೆಲ್ಲ ಅಂಡಾಡಿದ್ದಾನೆ ಅಂತ ನೋಡಿ. ಅವರಪ್ಪ ನೈಸ್ ಮಾಡಿ ಮುತ್ತು ಕೊಟ್ಟು ಎತ್ತಪ್ಪ ಅಂತ ಹೇಳಿದ್ದಕ್ಕೆ ಅದನ್ನೆಲ್ಲ ಎತ್ತುತ್ತಾ ಇದ್ದಾನೆ. ನಾನು ರೇಗ್ದೆ ಎತ್ತೋ ಅದನ್ನು ಅಂತ, ನನ್ನ ಮಾತಿಗೆ ಅವ್ನು ಇಲ್ಲ ಅಂತ ಹೇಳ್ಬಿಟ್ಟು ಹೊಡೆದವನು. ಅವರಪ್ಪ ನೈಸ್ ಮಾಡಿದ ತಕ್ಷಣವೇ ಆ ಬ್ಯಾಗ್ನ ತೊಗೊಂಡೋಗಿ ಎಳ್ಕೊಂಡೋಗಿ ಎಲ್ಲನೂ ಒಂದೊಂದೇ ಎಲ್ಲ ಎತ್ತಿಬಿಟ್ಟು ಸೈಡಲ್ಲಿ ಇಕ್ಬಿಟ್ಟು ವಾಪಸ್ ಬಂದು ಮಲ್ಕೊಂಡ. ಹೀಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ರುಟೀನ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.